Dear students, under the chapter acids, bases and salts, we have so far studied an universal solvent, that is universal indicator, that is pH scale. So it is important to know the pH of our digestive system also, because our digestive system consists of in the stomach there is an acid that is called hydrochloric acid. So hydrochloric acid is secreted in our stomach. It helps in the digestion of some food without harming to the stomach. But sometime what happens, if the concentration of the hydrochloric acid is more, that means the pH is more, then it leads to a condition that is called acidity. ಎಲ್ಲಾದರೂ ನಮ್ಮ ಜಠರದಲ್ಲಿ ಉತ್ಪತ್ತಿಯಾಗುವ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ ಅದನ್ನು ನಾವು ಎಸಿಡಿಟಿ ಅಂತ ಹೇಳಿ ಕರಿತೀವಿ. ಸೊ ಲೆಟ್ ಅಸ್ ನೌ ಸ್ಟಡಿ ವಾಟ್ ಈಸ್ ಎಸಿಡಿಟಿ. ಎಸಿಡಿಟಿ ಈಸ್ ಎ ಡಿಸಾರ್ಡರ್. ಇದೊಂದು ನಮ್ಮಲ್ಲಿ ಆಗುವಂತಹ, ನಮ್ಮ ಶರೀರದಲ್ಲಾಗುವಂತಹ ಒಂದು ಡಿಸಾರ್ಡರ್, ಅಂದರೆ ಅವ್ಯವಸ್ಥೆ, in which excess of acid is secreted in the stomach due to indigestion. ಅಜೀರ್ಣದಿಂದ ಏನಾಗ್ತದೆ, ಸ್ಟೊಮಕ್ನಲ್ಲಿ ಜಾಸ್ತಿ ಆ್ಯಸಿಡ್ ಪ್ರೊಡ್ಯೂಸ್ ಆಗ್ತದೆ. ದ ಕಂಡೀಷನ್ ಈಸ್ ಕಾಲ್ಡ್ ಎಸಿಡಿಟಿ. ಇದನ್ನು ನಾವು ಎಸಿಡಿಟಿ ಅಂತ ಕರಿತೀವಿ. ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಆರ್ ದ ರೆಮಿಡಿ ಫಾರ್ ಎಸಿಡಿಟಿ. ಈ ಎಸಿಡಿಟಿಗೆ ರೆಮಿಡಿ ಯಾವುದು ಅಂದರೆ ವಿ ಹ್ಯಾವ್ ಟು ಗೋ ಫಾರ್ ಆ್ಯಂಟಾಸಿಡ್ಸ್. ಕೆಲವು ಆ್ಯಂಟಾಸಿಡ್ಗಳನ್ನು ನಾವು ಬಳಸ್ತೀವಿ. ಅದು ಜೆಲ್ಲುಸಿಲ್ ಆ್ಯಂಟಾಸಿಡ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಇರ್ಬೋದು. ಆ್ಯನ್ ಆ್ಯಂಟಾಸಿಡ್ ನಾವೇನು ಅದನ್ನು ನಾವು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಸಾಮಾನ್ಯವಾಗಿ ಇರೋದೇನು ಅಂತ ಹೇಳಿದ್ರೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡನ್ನು ತೆಗೆದುಕೊಳ್ತೀವಿ. ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ MgOH ಟ್ವೈಸ್. MgOH ಟ್ವೈಸ್ ಅನ್ನುವಂಥದ್ದು ಬೇಸ್, ಬಿಕಾಸ್ ಅದರಲ್ಲಿ OH ಇದೆ. ಸೊ ಆ್ಯನ್ ಆ್ಯಂಟಾಸಿಡ್ is a base which is used to reduce the pain and irritation caused by excessive production of acid in the stomach due to indigestion. ಈ ಇಂಡೈಜೇಷನ್, ಅಜೀರ್ಣದಿಂದ ಆ ಜಠರದಲ್ಲಿ ಆಗುವಂಥ ಅತ್ಯಂತ ಹೆಚ್ಚು ಆ್ಯಸಿಡ್ ಬಿಡುಗಡೆಯಾಗುವುದನ್ನು, ಆ ಎಕ್ಸೆಸ್ ಆ್ಯಸಿಡನ್ನು ನಾವು ಅದರಿಂದ ಉತ್ಪತ್ತಿಯಾಗುವ ಇರಿಟೇಷನ್, ಏನು ನೋವಿದೆಯೋ ಅಥವಾ ಅದರ ಉರಿ ಇದೆಯೋ ಅಥವಾ ಅದರ ಪೈನ್ ಇದೆಯೋ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ನಾವು ಆ್ಯಂಟಾಸಿಡ್ಗಳನ್ನು ಬಳಸ್ತೀವಿ. ಆ ಆ್ಯಂಟಾಸಿಡ್ಗಳೆಲ್ಲ ಬೇಸ್ಗಳು. ಯಾಕೆಂದರೆ ಬೇಸನ್ನು ನೀವು ಆ್ಯಸಿಡ್ ಮೇಲೆ ಹಾಕಿದಾಗ ನ್ಯೂಟ್ರಲೈಸ್ ಆಗತ್ತೆ ಅಂತ ಹೇಳಿ ಕಲ್ತಿದ್ದೀವಿ. ಸೊ ವಾಟ್ ಈಸ್ ನ್ಯೂಟ್ರಲೈಸೇಷನ್? ರೀಕಾಲ್ ದ ಥಿಂಗ್ಸ್ ವಿಚ್ ಯು ಹ್ಯಾವ್ ಸ್ಟಡಿಡ್ ಅರ್ಲಿಯರ್. ವೆನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಬೇಸ್, ಹಿಯರ್ ಆ್ಯಸಿಡ್ ಈಸ್ ದೇರ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈಸ್ ದೇರ್, ಇಟ್ ರಿಯಾಕ್ಟ್ಸ್ ವಿತ್ ಎ ಬೇಸ್. ವಾಟ್ ಈಸ್ ದ ಬೇಸ್? ಅದೇ ಆ್ಯಂಟಾಸಿಡ್, ಮಿಲ್ಕ್ ಆಫ್ ಮೆಗ್ನೀಷಿಯಾ. ಅದು ಒಂದು ಬಿಳಿ ಬಣ್ಣದ ಒಂದು ಔಷಧಿಯನ್ನು ನಾವು ನಮಗೆ ಅಜೀರ್ಣ ಆದಾಗ ಅಥವಾ ಎಸಿಡಿಟಿ ಜಾಸ್ತಿ ಆದಾಗ ತಗೊಳ್ತೀವಿ. ಅದನ್ನು ತಗೊಳ್ಕೊಂಡಾಗ ಅದರಲ್ಲೇನಿದೆ, ಬೇಸ್ ಇದೆ. ಸೊ ನಮ್ಮ ಜಠರದಲ್ಲೇನಿದೆ, ಆ್ಯಸಿಡ್ ಇದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ. ಅದಕ್ಕೆ ನಾವೀಗ ಬೇಸ್ ಹಾಕ್ತಾ ಇದ್ದೀವಿ. ಆಗ ಏನಾಗುತ್ತೆ, ವಾಟರ್ ಆ್ಯಂಡ್ ಸಾಲ್ಟ್ ಈಸ್ ಪ್ರೊಡ್ಯೂಸ್ಡ್. ಸೊ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ಆ್ಯನ್ ಆ್ಯಂಟಾಸಿಡ್ ನ್ಯೂಟ್ರಲೈಸಸ್ ದ ಎಕ್ಸೆಸ್ ಪ್ರೊಡಕ್ಷನ್ ಆಫ್ ಆ್ಯಸಿಡ್ ಇನ್ ದ ಸ್ಟೊಮಕ್ ಡ್ಯೂ ಟು ಇಂಡೈಜೇಷನ್. ಸೊ ಇದು ಈ ನಾಲೆಡ್ಜ್ ನಮಗೆ ಇರಬೇಕಾಗತ್ತೆ. ಸೊ ಬಿಕಾಸ್ ವಿ ಆರ್ ಸಫರಿಂಗ್ ಫ್ರಮ್, ಸಮ್ಟೈಮ್ ವಿ ಆರ್ ಸಫರಿಂಗ್ ಫ್ರಮ್ ಎಸಿಡಿಟಿ ಆ್ಯಂಡ್ ವಿ ಆರ್ ಟೇಕಿಂಗ್ ಆ್ಯಂಟಾಸಿಡ್ ಟು reduce the intensity of the disease. Then tooth decay is another disorder that is caused due to the varying pH value of our mouth. Tooth decay is nothing but a corrosion of the tooth enamel. ಟೂತಿನ ಹೊರಭಾಗದಲ್ಲಿ, ಅಂದರೆ ಹಲ್ಲಿನ ಹೊರಭಾಗದಲ್ಲಿ ಎನಾಮಲ್ ಅಂತ ಒಂದು ಗಟ್ಟಿ ಪದರ ಇರ್ತದೆ. ಇಟ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಇಟ್ ರಿಯಾಕ್ಟ್ಸ್ ವಿತ್ ದ ಆ್ಯಸಿಡ್. ಅದು ಗಟ್ಟಿ ಏನೂ ಇದೆ, ಬಟ್ ಅದು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ವೆನ್ ದ pH ಇನ್ ದ ಮೌತ್ ಈಸ್ ಬಿಲೋ 5.5, ನಾವು ಆಹಾರ ಸೇವಿಸಿ ತುಂಬ ಹೊತ್ತಾದ ನಂತರ ಬಾಯಿ ಹುಳಿ ಬರ್ತದೆ. ವಿ ಫೀಲ್ ಸೋರ್ ಟೇಸ್ಟ್. ದಿಸ್ ಈಸ್ ಬಿಕಾಸ್ ಆಫ್ ದ ಪ್ರೊಡಕ್ಷನ್ ಆಫ್ ಆ್ಯಸಿಡ್ ಇನ್ ದ ಮೌತ್. ಬಾಯಿಯಲ್ಲಿ ಆ್ಯಸಿಡ್ ಉತ್ಪತ್ತಿ ಆಯಿತು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಇಫ್ ದ pH ವ್ಯಾಲ್ಯೂ ಈಸ್ ಬಿಲೋ 5.5, ದೆನ್
it is considered as acidic condition or acidic media. ಬಾಯಿ ಏನಾಗುತ್ತೆ ಈಗ ಒಂದು acidic media ಆಗುತ್ತೆ. ಸೊ the acid that is produced in the mouth can act on the enamel of the teeth enamel ಮೇಲೆ ಅದು ರಿಯಾಕ್ಟ್ ಮಾಡ್ಬೋದು. ಇಟ್ ಕಾಸಸ್ ಟೂತ್ ಡಿಕೆ. ದಿಸ್ ಈಸ್ ಬಿಕಾಸ್ how acid is produced in the mouth ಅದನ್ನು ನೋಡೋಣ. Bacteria present in the mouth, they produce acid by the degradation of the sugar and other food materials remaining in the mouth after eating. ನಾವು ಊಟ ಮಾಡಿದ ಮೇಲೆ ಬಾಯಿನಲ್ಲಿ ಉಳಿದಿರುವಂತಹ ಶುಗರ್ ಪಾರ್ಟಿಕಲ್ ಅಥವಾ ಅದರ್ ಫುಡ್ ಪಾರ್ಟಿಕಲ್ಸ್ ಎಲ್ಲ ಬ್ಯಾಕ್ಟೀರಿಯಾ ಬಾಯಿನಲ್ಲಿರುವಂತಹ ಬ್ಯಾಕ್ಟೀರಿಯಲ್ ಆ್ಯಕ್ಷನ್ನಿಂದ ಅದು ಡಿಗ್ರೇಡೇಷನ್ ಆಗ್ತಾ ಆ್ಯಸಿಡ್ ಪ್ರೊಡ್ಯೂಸ್ ಆಗ್ತದೆ. ಸೊ ದಿಸ್ ಆ್ಯಸಿಡ್ ಕರೋಡ್ ದ ಟೂತ್ ಎನಾಮಲ್. ಕರೋಡ್ ಅಂದರೆ ಕರೋಷನ್, ಅದನ್ನು ಅದು ಸವದು ಹೋಗುವ ಹಾಗೆ ಟೂತ್ ಡಿಕೆ ಆಗುವ ಹಾಗೆ ಮಾಡ್ತದೆ. ದಿಸ್ ಕಾಸಸ್ ಟೂತ್ ಡಿಕೆ. ದ ಬೆಸ್ಟ್ ವೇ ಟು ಪ್ರಿವೆಂಟ್ ಟೂತ್ ಡಿಕೆ ಈಸ್ ಟು ಕ್ಲೀನ್ ದ ಮೌತ್ ಆಫ್ಟರ್ ಈಟಿಂಗ್ ದ ಫುಡ್. ಬಾಯಿಯನ್ನು ಚೆನ್ನಾಗಿ ಆಹಾರ ತಿಂದ ಮೇಲೆ ಬಾಯಿಯನ್ನು ಚೆನ್ನಾಗಿ ತೊಳೆಯೋದ್ರಿಂದ ಈ ಟೂತ್ ಡಿಕೆ ಕಡಿಮೆ ಮಾಡ್ಬೋದು. ಯೂಸಿಂಗ್ ಟೂತ್ ಪೇಸ್ಟ್. ನಾವು ಸಾಮಾನ್ಯವಾಗಿ ಬಾಯಿ ಹುಳಿ ಬಂದಾಗ ಬ್ರಷ್ ಮಾಡ್ತೀವಿ. ಬ್ರಷ್ ಮಾಡಾಗ ನಾವು ಪೇಸ್ಟ್ ಬಳಸ್ತೀವಲ್ಲ, ಆ ಟೂತ್ ಪೇಸ್ಟ್ ಏನಿದು ಅದು ಬೇಸ್. ಟೂತ್ ಪೇಸ್ಟ್ನಲ್ಲಿ ಬೇಸ್ ಹಾಕಿರ್ತಾರೆ, ಬಾಯಲ್ಲಿ ಆ್ಯಸಿಡ್ ಪ್ರೊಡ್ಯೂಸ್ ಆಗಿರ್ತದೆ. ಸೊ ಆಫ್ಟರ್ ಬ್ರಷಿಂಗ್ ದ ಟೂತ್ ವಿ ಫೀಲ್ ನ್ಯೂಟ್ರಲೈಸೇಷನ್ ಎಫೆಕ್ಟ್. ಆ ನ್ಯೂಟ್ರಲೈಸೇಷನ್ ಎಫೆಕ್ಟ್ ಅಥವಾ ಹುಳಿ ರುಚಿ ಏನಿತ್ತು ಅದು ಹೋಗಿ ನಮಗೆ ಬಾಯಿ ಸರಿಯಾಗ್ತದೆ. ಸೊ ಫಾರ್ ಕ್ಲೀನಿಂಗ್ ದ ಟೂತ್ ವಿ ಆರ್ ಯೂಸಿಂಗ್ ದ ಪೇಸ್ಟ್. Paste is a base. It neutralizes the excess acid produced in the mouth. Okay. So next, acids that are present in the plant body, they act as self-defense mechanism in the plant and in some animals also. ಈ ಪ್ಲಾಂಟ್ ಮತ್ತು ಅನಿಮಲ್ ದೇಹದಲ್ಲಿ ಅವುಗಳಲ್ಲಿ ಉತ್ಪತ್ತಿಯಾಗುವ ಕೆಲವು ಆ್ಯಸಿಡ್ಗಳೇನಿದೆಯೋ ಅದು ಅವುಗಳಿಗೆ ಸ್ವಯಂ ರಕ್ಷಣೆಗೆ ಸಹಾಯ ಮಾಡ್ತದೆ ಅಂತ. ಸಸ್ಯವನ್ನು ರಕ್ಷಿಸಲಿಕ್ಕೆ ಸಸ್ಯದಲ್ಲಿ ಕೆಲವು, ಈಗ ಉದಾಹರಣೆಗೆ ಇಲ್ಲಿ ನಿಟಲ್ ಲೀಫ್ ಅಂತ ಇದೆ, ತುರಿಕೆ ಕಜ್ಜಿ ಅಂತ ತುರಿಕೆ ಎಲೆ ಅಂತ ಇದೆ. ಆ ತುರಿಕೆ ಎಲೆ ಏನಿದೆಯೋ ಆ ತುರಿಕೆ ಎಲೆ ಏನಿದೆಯೋ ಅದು ಪ್ರೊಡ್ಯೂಸ್ ಮಾಡುವ ಒಂದು ಆ್ಯಸಿಡ್ ಏನಿದೆಯೋ ಅದು ಇದನ್ನು ಮುಟ್ಟಿದ ತಕ್ಷಣ ಆ ಆ್ಯಸಿಡ್ಡು ನಮ್ಮ ಚರ್ಮದ ಮೇಲೆ ಆ್ಯಕ್ಟ್ ಆಗಿ ತುರಿಕೆ ಆಗುತ್ತೆ. ಸೊ ನಾವು ಆದಷ್ಟು ಇದನ್ನು ಮುಟ್ಟಲಿಕ್ಕೆ ಹೋಗಲ್ಲ. ಸೊ ಅದಕ್ಕೇನಾಗುತ್ತೆ, ಆ ಸಸ್ಯಕ್ಕೆ ಅದು ಹೆಲ್ಪ್ ಆಗುತ್ತೆ, ಅದಕ್ಕೆ ರಕ್ಷಣೆ ಸಿಗುತ್ತೆ, ಡಿಫೆನ್ಸ್ ಸಿಗುತ್ತೆ. ಓಕೆ. ದೆನ್ ಎನಿಮಲ್ಸಿಗೆ ಬಂದರೆ ಹನಿ ಬಿ ಸ್ಟಿಂಗ್ ರಿಲೀಸಸ್ ಸಮ್ ಆ್ಯಸಿಡ್ ಆ್ಯಂಡ್ ಇಟ್ ಕಾಸಸ್ ಪೇಯ್ನ್ ಆ್ಯಂಡ್ ಇರಿಟೇಷನ್. ನಿಮಗೆ ಜೇನುಹುಳ ಕಚ್ಚಿರಬಹುದು, ಅದರ ಸ್ಟಿಂಗ್ ಆಗ ಕಚ್ಚಿದಾಗ ಅದರಲ್ಲಿ ಒಂದು ಸಣ್ಣ ಮುಳ್ಳಿನ ರೀತಿಯ ಒಂದು ಸ್ಟಿಂಗ್ ನಮಗೆ ಅಂಟಿಕೊಳ್ತದೆ. ಆ ಸ್ಟಿಂಗ್ನಲ್ಲಿ ಆ್ಯಸಿಡ್ ಇರುತ್ತೆ. ಆ ಆ್ಯಸಿಡ್ ನಮಗೇನು ಮಾಡುತ್ತೆ, ತುಂಬ ನೋವು ಮತ್ತು ಇರಿಟೇಷನನ್ನು ಪ್ರೊಡ್ಯೂಸ್ ಮಾಡ್ತದೆ. ಸೊ ಇದರಿಂದ ಏನಾಗುತ್ತೆ, ಜೇನುನೊಣಕ್ಕೆ ರಕ್ಷಣೆ ಸಿಗ್ತದೆ. ಯೂಸ್ ಆಫ್ ಮೈಲ್ಡ್ ಬೇಸ್ ಲೈಕ್ ಬೇಕಿಂಗ್ ಸೋಡಾ ಆನ್ ದ ಸ್ಟಂಗ್ ಏರಿಯಾ ಗಿವ್ ರಿಲೀಫ್. ಇಂತಹ ಸಂದರ್ಭದಲ್ಲಿ ಎಲ್ಲಾದರೂ ನಿಮಗೆ ಜೇನುನೊಣ ಕಚ್ಚಿದರೆ, ತುಂಬ ಉರಿತಾ ಇದ್ದರೆ, ಆ ಜಾಗಕ್ಕೆ ಏನು ಮಾಡಬೇಕು, ತಕ್ಷಣ ನೀವು ಒಂದು ಸೋಪಿನಿಂದ ತೊಳ್ಕೊಂಡ್ರಾಗತ್ತೆ. ಅಥವಾ ಬೇಕಿಂಗ್ ಸೋಡಾನ ಮತ್ತು ಒಂದು ಸ್ವಲ್ಪ ಬೇಕಿಂಗ್ ಸೋಡಾನ ನೀರಿನಲ್ಲಿ ಕರಗಿಸಿ ಅದನ್ನು ಆ ಜಾಗಕ್ಕೆ ನೀವು ಹಚ್ಚಿಕೊಂಡ್ರೆ ತಕ್ಷಣ ಪೇಯ್ನ್ ಮತ್ತು ಇರಿಟೇಷನ್ ಕಡಿಮೆ ಆಗುತ್ತೆ. ಯಾಕೆ ನಿಮಗೆ ಗೊತ್ತಾಯ್ತಲ್ಲ ಈಗ, ಬಿಕಾಸ್ ದ ಸ್ಟಿಂಗ್ ಆಫ್ ದ ಹನಿ ಬಿ ಕಂಟೈನ್ ಸಮ್ ಆ್ಯಸಿಡ್. ಬೇಕಿಂಗ್ ಸೋಡಾ ವೆನ್ ಆ್ಯಡೆಡ್ ಟು ವಾಟರ್ ಇಟ್ ಪ್ರೊಡ್ಯೂಸಸ್ ಬೇಸ್. ಈಗ ಬೇಸ್ ಮತ್ತು ಇಲ್ಲಿರುವ ಆ್ಯಸಿಡ್ ದೇ ರಿಯಾಕ್ಟ್ ಆ್ಯಂಡ್ ನ್ಯೂಟ್ರಲೈಸೇಷನ್ ಟೇಕ್ಸ್ ಪ್ಲೇಸ್. ಅದರಿಂದ ಆ ಆ್ಯಸಿಡಿನ ಎಫೆಕ್ಟು ಹೊರಟು ಹೋಗ್ತದೆ. ನೋಡಿ, ಸ್ಟಿಂಗಿಂಗ್ ಹೇರ್ ಆಫ್ ದ ನಿಟಲ್ ಲೀಫ್, ತುರಿಕೆ ಗಿಡದ ಎಲೆಯಲ್ಲಿರುವಂತಹ ಆ ಸ್ಟಿಂಗಿಂಗ್ ಹೇರ್ ಏನಿದೆಯೋ ದಟ್ ಕಂಟೈನ್ಸ್ ಮೆಥನೋಯಿಕ್ ಆ್ಯಸಿಡ್. ಇಲ್ಲಿ ಹನಿ ಬೀನಲ್ಲೂ ಅಥವಾ ಕೆಲವು ಇರುವೆ ಕಚ್ತವೆ, ಅದರಲ್ಲೂ ಕೂಡ ಈ ಮೆಥನೋಯಿಕ್ ಆ್ಯಸಿಡ್ ಇರುತ್ತದೆ. ಇಟ್ ಕಾಸಸ್ ಬರ್ನಿಂಗ್ ಪೇಯ್ನ್ ವೆನ್ ಇಟ್ ಟಚಸ್ ಟು ಅವರ್ ಸ್ಕಿನ್. Now we are going to study some salts under this chapter, because heading is acids, bases and salts. Some common chemical compounds we are going to study, and these chemical compounds are used in our daily life. So one such chemical compound we are using for preparing food is common salt. ಉಪ್ಪನ್ನು ನಾವೆಲ್ಲ ಬಳಸ್ತೀವಿ ಅಡುಗೆಗೆ. ಅದ್ರ ಬಗ್ಗೆ
how it is produced, what is its chemical nature, how it reacts with other chemicals, what are the uses of it, all these things we are going to study. Now the first question it is asked here, what is common salt? Common salt ಅಂತ ಹೇಳಿದ್ರೆ ಏನು, write its chemical formula ಅಂತ ಕೇಳಿದ್ದಾರೆ. Common salt is a salt formed by the combination of hydrochloric acid and sodium hydroxide. ಸೋಡಿಯಂ ಹೈಡ್ರಾಕ್ಸೈಡ್ NaOH ಅನ್ನು ತೆಗೆದುಕೊಂಡು ಅದಕ್ಕೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಅನ್ನು ಹಾಕಿದ್ರೆ ಸಿಗುವಂತಹ ಒಂದು ಕೆಮಿಕಲ್ ಕಾಂಪೌಂಡನ್ನು ಕಾಮನ್ ಸಾಲ್ಟ್ ಅಂತ ಕರಿತೀವಿ. ದಿಸ್ ಈಸ್ ದ ಸಾಲ್ಟ್ ವಿ ಆರ್ ಯೂಸಿಂಗ್ ಫಾರ್ ಪ್ರಿಪರೇಷನ್ ಆಫ್ ದ ಫುಡ್. ಆಹಾರ ತಯಾರು ಮಾಡಲಿಕ್ಕೆ ಇದನ್ನು ಉಪ್ಪನ್ನು ಬಳಸ್ತೀವಿ. ಇಟ್ ಈಸ್ ನ್ಯೂಟ್ರಲ್ ಸಾಲ್ಟ್, ಇದಕ್ಕೆ ಅಸಿಡಿಕ್ ನೇಚರ್ ಅಥವಾ ಬೇಸಿಕ್ ನೇಚರ್ ಇಲ್ಲ. ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ, NaCl ಅಂತ. ಇಟ್ ಡಿಸಾಲ್ವ್ ಇನ್ ಸೀ ವಾಟರ್, ಸಮುದ್ರದ ನೀರಲ್ಲಿ ಇದು ಹೇರಳವಾಗಿ ಕರಗಿದೆ. ಇಟ್ ಈಸ್ ಸಪರೇಟೆಡ್ ಫ್ರಮ್ ದ ಸೀ ವಾಟರ್ ಬೈ ದ ಪ್ರೋಸೆಸ್ ಇವೋಪರೇಷನ್. ಆ ನೀರನ್ನು ತಗೊಂಡು, ಸಮುದ್ರದ ನೀರು ತೆಗೆದುಕೊಂಡು ಅದನ್ನು ನಾವು ಆವಿ ಮಾಡಿದಾಗ, ಇವೋಪರೇಷನ್ ಮಾಡಿದಾಗ ನಮಗೆ ಕಾಮನ್ ಸಾಲ್ಟ್ ಸಿಗ್ತದೆ. ಈ ಕಾಮನ್ ಸಾಲ್ಟ್ನಲ್ಲಿ ಒಂದು ಟೈಪನ್ನು ನಾವು ರಾಕ್ ಸಾಲ್ಟ್ ಅಂತ ಕರಿತೀವಿ. ರಾಕ್ ಸಾಲ್ಟ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ರಾಕ್ ಸಾಲ್ಟ್, ಹೌ ಈಸ್ ಇಟ್ ಫಾರ್ಮ್ಡ್ ಅಂತ ಕ್ವಶನ್ ಇದೆ. ಕಾಮನ್ ಸಾಲ್ಟ್ ಈಸ್ ಡಿಪಾಸಿಟೆಡ್ ಇನ್ ಸಾಲಿಡ್ ಫಾರ್ಮ್ ಇನ್ ಸೆವರಲ್ ಪಾರ್ಟ್ ಆಫ್ ದ ವರ್ಲ್ಡ್. ಈ ಸಮುದ್ರದ ನೀರಿನಲ್ಲಿ ಲವಣಾಂಶ ಜಾಸ್ತಿಯಾಗಿ ಅಲ್ಲಲ್ಲಿ ಅದು ಗಟ್ಟಿಯಾಗಿ ಸಾಲಿಡಿಫೈಡ್ ಆಗಿ ಬಂಡೆ ರೀತಿಯಲ್ಲಿ ನಮಗೆ ಕಾಣ್ತದೆ. ದೀಸ್ ಆರ್ ಲಾರ್ಜ್ ಕ್ರಿಸ್ಟಲ್ಸ್ ಆರ್ ಆಫನ್ ಬ್ರೌನ್ ಇನ್ ಕಲರ್. ಅದು ಸ್ವಲ್ಪ ಸೇಂದ್ರಿಯ ಲವಣ ಅಂತ ಹೇಳಿ ಕರಿತೀವಿ. ಆ ಸೇಂದ್ರಿಯ ಲವಣ ಏನಿದೆಯೋ ಅದು ಸ್ವಲ್ಪ ಕೆಂಪು ಬಣ್ಣದ, ಅಂದರೆ ಬ್ರೌನ್, ಅಂದರೆ ಬ್ರೌನ್ ಕಲರ್ನಲ್ಲಿ ನಿಮಗೆ ಕಾಣ್ತದೆ. ಯಾಕೆಂದರೆ ಅದರಲ್ಲಿ ಇಂಪ್ಯೂರಿಟೀಸ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ರಾಕ್ ಸಾಲ್ಟ್. ಬೆಡ್ಸ್ ಆಫ್ ರಾಕ್ ಸಾಲ್ಟ್ಸ್ ವೇರ್ ಫಾರ್ಮ್ಡ್ ವೆನ್ ದ ಸೀ ಆಫ್ ಬೈಗೋನ್ ಏಜ್ ಡ್ರೈಡ್ ಅಪ್. ಸಮುದ್ರದ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಅದರಲ್ಲಿರುವಂತಹ ಸಾಲ್ಟ್ನ ಪ್ರಮಾಣ ಜಾಸ್ತಿ ಆಗ್ತಾ ಹೋದಾಗ ಇಂತಹ ಏನು ರಾಕ್ ಫಾರ್ಮೇಷನ್ ಆಗತ್ತೆ. ಇಟ್ ಈಸ್ ಮೈನ್ಡ್ ಲೈಕ್ ಕೋಲ್ ಫ್ರಮ್ ದ ಅರ್ತ್. ಇದನ್ನು ನಾವು ಭೂಮಿಯಿಂದ ಹೊರ ತೆಗಿತೀವಿ. ಹೇಗೆ ನಾವು ಕಲ್ಲಿದ್ದಲನ್ನು ಭೂಮಿಯಿಂದ ಹೊರ ತೆಗಿತೀವೋ ಹಾಗೆ ಇಟ್ ಈಸ್ ಆಫ್ ಮೆಡಿಕಲ್ ಯೂಸ್. ಇದನ್ನು ನಾವು ತುಂಬ ಆಯುರ್ವೇದಿಕ್ ಮೆಡಿಸಿನ್ನಲ್ಲಿ ಈ ಏನು ಕಪ್ಪು ಬಣ್ಣದ ಉಪ್ಪಿದೆಯಲ್ಲ ಅದನ್ನು ಬಳಸ್ತೀವಿ. ಸೊ ಇದನ್ನು ಸೇಂದ್ರಿಯ ಲವಣ ಅಂಥೇಳಿ ಕರಿತೀವಿ. ನಾವು ಅನದರ್ ಪಾಯಿಂಟ್, ಕಾಮನ್ ಸಾಲ್ಟ್ ಈಸ್ ದ ರಾ ಮೆಟೀರಿಯಲ್ ಫಾರ್ ದ ಪ್ರಿಪರೇಷನ್ ಆಫ್ ಮೆನಿ ಯೂಸ್ಫುಲ್ ಸಾಲ್ಟ್. ಕಾಮನ್ ಸಾಲ್ಟ್ ಕೇವಲ ಅಡುಗೆಗೆ ಮಾತ್ರ ಅಲ್ಲ, ಕಾಮನ್ ಸಾಲ್ಟನ್ನು ಅಂದರೆ ಸೋಡಿಯಂ ಕ್ಲೋರೈಡನ್ನು ತೆಗೆದುಕೊಂಡು ನಾವು ತುಂಬ ಬೇರೆ ಬೇರೆ ಕೆಮಿಕಲನ್ನು ಉತ್ಪತ್ತಿ ಮಾಡ್ತೀವಿ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಲ್ಯಾಬೊರೇಟ್ರಿಯಲ್ಲಿ ತುಂಬ ಬೇರೆ ಬೇರೆ ಕೆಮಿಕಲ್ಗಳನ್ನು ಪ್ರೊಡ್ಯೂಸ್ ಮಾಡಬಹುದು. ಯಾವುದ್ಯಾವುದು ಕಾಮನ್ ಸಾಲ್ಟ್ ತಗೊಂಡು ಏನೇನು ಕೆಮಿಕಲ್ ಕಾಂಪೌಂಡ್ ನಾವು ಪ್ರೊಡ್ಯೂಸ್ ಮಾಡಬಹುದು ಅಂತ ಹೊರಟ್ರೆ, ಸೋಡಿಯಂ ಹೈಡ್ರಾಕ್ಸೈಡ್, ಬೈ ಟೇಕಿಂಗ್ ಕಾಮನ್ ಸಾಲ್ಟ್ ಸೋಡಿಯಂ ಕ್ಲೋರೈಡ್ ಯು ಕ್ಯಾನ್ ಪ್ರೊಡ್ಯೂಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡನ್ನು ಪ್ರೊಡ್ಯೂಸ್ ಮಾಡ್ಬೋದು. ಬೇಕಿಂಗ್ ಸೋಡಾ ಯು ಕ್ಯಾನ್ ಪ್ರೊಡ್ಯೂಸ್, ವಾಷಿಂಗ್ ಸೋಡಾ, ದೆನ್ ಬ್ಲೀಚಿಂಗ್ ಪೌಡರ್ ಆ್ಯಂಡ್ ಸೋ ಮೆನಿ ಅದರ್ ಕೆಮಿಕಲ್ ಕಾಂಪೌಂಡ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಯೂಸಿಂಗ್ ಕಾಮನ್ ಸಾಲ್ಟ್. Here the question is, explain the process of preparation of sodium hydroxide by chlor-alky process. That means in chlor-alky process we are going to take common salt. ಸೋಡಿಯಂ ಕ್ಲೋರೈಡನ್ನು ತೆಕ್ಕೊಂಡು ಅದರಿಂದ ಸೋಡಿಯಂ ಹೈಡ್ರಾಕ್ಸೈಡನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಈ ಪ್ರೋಸೆಸ್ಸನ್ನು ನಾವೇನು ಕರಿತೀವಿ, ಕ್ಲೋರ್-ಆಲ್ಕಿ ಪ್ರೋಸೆಸ್ ಅಂತ ಕರಿತೀವಿ. ಯಾಕೆ ಹಾಗೆ ಕರಿತೀವಿ ಅನ್ನುವಂಥದ್ದನ್ನು ಮತ್ತೆ ಮುಂದೆ ನೋಡೋಣ. Here we have a cell, ಅದನ್ನು ಕ್ಲೋರ್-ಆಲ್ಕಿ ಸೆಲ್ ಅಂತಲೇ ಕರಿಬಹುದು. ಅದು ಎಲೆಕ್ಟ್ರಿಕ್ ಸೆಲ್. ವೆನ್ ಎಲೆಕ್ಟ್ರಿಸಿಟಿ ಈಸ್ ಪಾಸ್ಡ್ ಥ್ರೂ an aqueous solution of sodium chloride. ಸೋಡಿಯಂ ಕ್ಲೋರೈಡನ್ನು ನಾವು 23% ಸೋಡಿಯಂ ಕ್ಲೋರೈಡ್ ತಗೋಬೇಕು. 23% ಸೋಡಿಯಂ ಕ್ಲೋರೈಡ್ ತೆಗೆದುಕೊಂಡ್ರೆ ದಟ್ ಈಸ್ ಕಾಲ್ಡ್ ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಯಾಕೆಂದರೆ ಇದನ್ನು ಸಜೆಸ್ಟ್ ಮಾಡಿದ ಸೈಂಟಿಸ್ಟ್ ಬ್ರೈನ್ ಅಂತ. ಸೊ ಬ್ರೈನ್ ಸೊಲ್ಯೂಷನ್ ವಿ ಹ್ಯಾವ್ ಟು ಟೇಕ್. ಸೊ ಇಟ್ ಡಿಕಂಪೋಸಸ್ ಇಂಟು ಸೋಡಿಯಂ ಹೈಡ್ರಾಕ್ಸೈಡ್. ಹೇಗೆ ವಿ ಹ್ಯಾವ್ ಟೇಕನ್ ಸೋಡಿಯಂ ಕ್ಲೋರೈಡ್ ಇನ್ ದ ಸೆಲ್. ಸೊ ಅದನ್ನು ನಾವು ಕ್ಲೋರ್-ಆಲ್ಕಿ ಪ್ರೋಸೆಸ್ನ
ಆ ಚಿತ್ರ ನೋಡ್ಕೊಂಬರೋಣ. ಇದು ಸೆಲ್. ಸೊ ದಿಸ್ ಈಸ್ ದ ಸೆಲ್. ಇದನ್ನು ನಾವು ಏನು ಕ್ಲೋರಾಲ್ಕಿ ಪ್ರೋಸೆಸ್ಗೆ ತೆಗೆದುಕೊಳ್ತೀವಿ. ಹಿಯರ್ ದೆರ್ ಈಸ್ an electrode, here another electrode, one is positive and another negative, it is connected to battery. Okay, here we are going to take in ಈ ಟ್ಯಾಂಕ್ ರೀತಿ ಇದೆಯಲ್ಲ, ಇದರಲ್ಲಿ ನಾವೇನು ಅಂದರೆ 23% ಆಫ್ ಸೋಡಿಯಂ ಕ್ಲೋರೈಡ್ ತಗೊಳ್ತೀವಿ, ಅದನ್ನ ಬ್ರೈನ್ ಸೊಲ್ಯೂಷನ್ ಅಂತ ತಗೊಳ್ತೀವಿ. ಈಗ ಇದ್ರ ಮೂಲಕ ನೀವು ಇಫ್ ಯು ಪಾಸ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ಒಂದು ಕಡೆ ಕ್ಲೋರಿನ್ ಲಿಬರೇಟ್ ಆಗುತ್ತೆ, ಇನ್ನೊಂದು ಎಲೆಕ್ಟ್ರೋಡ್ ಸಮೀಪದಲ್ಲಿ ಹೈಡ್ರೋಜನ್, ಎರಡು ಗ್ಯಾಸ್ ಆಗಿದ್ದರಿಂದ ಈ ಏನು ಕಂಟೈನರ್ ಸೆಲ್ ಇದೆಯಲ್ಲ ಆ ಸೆಲ್ನಿಂದ ಹೊರಕ್ಕೆ ಬರ್ತದೆ. ಇಲ್ಲಿ ಒಂದು ಕಡೆಯಿಂದ ಬ್ರೈನ್ ಸೊಲ್ಯೂಷನ್ ಇನ್, ಮತ್ತೊಂದು ಕಡೆಯಿಂದ ಬ್ರೈನ್ ಸೊಲ್ಯೂಷನ್ ಔಟ್ ಆಗಲಿಕ್ಕೆ ಎರಡು ಕನೆಕ್ಷನ್ ಇದೆ. ಸೊ ದ ಬ್ರೈನ್ ಸೊಲ್ಯೂಷನ್ ಗೆಟ್ ಇನ್ ಟು ದ ಸೆಲ್ ಥ್ರೂ ದಿಸ್ ಓಪನಿಂಗ್ ಆ್ಯಂಡ್ ಇಟ್ ಗೋಸ್ ಔಟ್ ಆಫ್ ದಿಸ್ ಓಪನಿಂಗ್. ಸೊ ಕ್ಲೋರಿನ್ is liberated here, hydrogen is liberated here. Okay, so let us go back. When electricity is passed through the aqueous solution of sodium chloride, ಅಂದರೆ ಸೋಡಿಯಂ ಕ್ಲೋರೈಡನ್ನು ನೀರಿಗೆ ಹಾಕಿ ಆಕ್ವೆಸ್ ಸೊಲ್ಯೂಷನ್ ಮಾಡ್ಕೊಂಡಿದ್ದೀವಿ, ಅದ್ರ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ಸೋಡಿಯಂ ಕ್ಲೋರೈಡ್ ಡಿಕಾಂಪೋಸ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸಿ ದ ಈಕ್ವೇಷನ್, NaCl ಪ್ಲಸ್ ವಾಟರ್. ಸೊ ಆಕ್ವೆಸ್ ಸೊಲ್ಯೂಷನ್ ಮಾಡ್ಕೊಂಡಿದ್ದೀವಿ, ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ವಿ, ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಪ್ರೊಡ್ಯೂಸ್ಡ್. ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಎ ಬೇಸ್. ಸೊ ಈಗ ಗೊತ್ತಾಯಿತು ಇದನ್ನು ಆಲ್ಕಲಿ ಅಂತ ಯಾಕೆ ಕರಿತೀವಿ ಅಂತ. ಆಲ್ಕಲಿ ಅಂದರೆ ಬೇಸ್ ಅಂತ. ಯಾವ ಬೇಸ್ ಇದೆಯೋ ಅದು ನೀರಿನಲ್ಲಿ ಕರಗಿದರೆ ಅದನ್ನ ಆಲ್ಕಲಿ ಅಂತ ಕರಿತೀವಿ ಅಂತ ಹಿಂದೆ ಹೇಳಿದ್ದೀವಿ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಎನ್ ಆಲ್ಕಲಿ. ಹಿಯರ್ ಕ್ಲೋರಿನ್ ಈಸ್ ಲಿಬರೇಟೆಡ್. ಸೊ ಕ್ಲೋರೋ ಈಸ್ ನೇಮ್ಡ್ ಹಿಯರ್ ಬಿಕಾಸ್ ಆಫ್ ದ ಪ್ರೊಡಕ್ಷನ್ ಆಫ್ ಕ್ಲೋರಿನ್ ಪ್ರಿಪರೇಷನ್ ಆಗಿದೆ. ಸೊ ಆ್ಯಂಡ್ ಆಲ್ಕಲಿ ಈಸ್ ಪ್ರೊಡ್ಯೂಸ್ ಆಗಿದೆ, ಆದ್ದರಿಂದ ದಿಸ್ ಇಸ್ ಕಾಲ್ಡ್ ಕ್ಲೋರಾಲ್ಕಿ ಪ್ರೊಸೆಸ್ ಅಂತ ಕರಿತೀವಿ. ಹಿಯರ್ ದ ಪ್ರಿಪೇರ್ಡ್ ಕ್ಲೋರಿನ್ ಗ್ಯಾಸ್ ಈಸ್ ರಿಲೀಸ್ಡ್ ಎಟ್ ದ ಆ್ಯನೋಡ್. ಆ್ಯನೋಡ್ನಲ್ಲಿ ಕ್ಲೋರಿನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್, ಆ್ಯನೋಡ್ ಅಂತ ಹೇಳಿದ್ರೆ ಪ್ಲಸ್ ಎಲೆಕ್ಟ್ರೋಡ್ ವಿಚ್ ಹ್ಯಾಸ್ ಪ್ಲಸ್ ಚಾರ್ಜ್. ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಈಸ್ ಫಾರ್ಮ್ಡ್ ನಿಯರ್ ದ ಕ್ಯಾಥೋಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅದು ಕ್ಯಾಥೋಡ್ ಪಕ್ಕದಲ್ಲಿ ಸಂಗ್ರಹ ಆಗ್ತದೆ. ದೀಸ್ 3 products ಕ್ಯಾನ್ ಬಿ ಯೂಸ್ಡ್ ಫಾರ್ ಮೆನಿ ಡಿಫರೆಂಟ್ ಯೂಸ್ಫುಲ್ ಪ್ರಾಡಕ್ಟ್ಸ್, ಫಾರ್ ದ ಪ್ರಿಪರೇಷನ್ ಆಫ್ ಮೆನಿ ಯೂಸ್ಫುಲ್ ಪ್ರಾಡಕ್ಟ್ಸ್. ಬೇರೆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೂ ಕೂಡ ನಮಗೆ ಈ 3 ಯೂಸ್ ಆಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ನಮಗೆ ಬೇಕು, ಕ್ಲೋರಿನ್ ವಿ ಆರ್ ಯೂಸಿಂಗ್ ಫಾರ್ ದ ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್, ಹೈಡ್ರೋಜನ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಪ್ರಿಪೇರಿಂಗ್ ಮೆನಿ ಕೆಮಿಕಲ್ಸ್. ಓಕೆ, ಸೊ experiment setup is like this. Why it is discussed already. Now let us answer this question. Why do we call sodium hydroxide preparation is ಕ್ಲೋರಾಲ್ಕಿ ಪ್ರೋಸೆಸ್? ಇದನ್ನು ಕ್ಲೋರಾಲ್ಕಿ ಪ್ರೋಸೆಸ್ ಅಂತ ಯಾಕೆ ಕರಿತೀವಿ ಅಂತ ಈಗಾಗಲೇ ಗೊತ್ತಾಗಿದೆ ನಿಮಗೆ. ಪ್ರಿಪರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಇದು ಬೇಸ್ ಅಂದರೆ ಆಲ್ಕಿ. ಫ್ರಮ್ ಬ್ರೈನ್ ಸೊಲ್ಯೂಷನ್ ಈಸ್ ಕಾಲ್ಡ್ ಕ್ಲೋರಾಲ್ಕಿ ಪ್ರೋಸೆಸ್ ಬಿಕಾಸ್ ದ ಪ್ರಾಡಕ್ಟ್ formed are chlorine and sodium hydroxide, that is alkali. So it is called chloralky process. Okay, next mention the uses of chlorine. Let us study the uses of chlorine. So in the chloralky process chlorine gas is produced. Where do we use this gas? We are using chlorine gas in many different area of our daily life. Chlorine gas is used for purification of water in water treatment. ಸಾಮಾನ್ಯವಾಗಿ ನೀರಿಗೆ ಕೊನೆಯ ಹಂತದಲ್ಲಿ, ನೀರನ್ನ ಫಿಲ್ಟ್ರೇಷನ್ ಮಾಡುವಾಗ ಕೊನೆಯ ಹಂತದಲ್ಲಿ ಅದಕ್ಕೆ ಕ್ಲೋರಿನ್ ಗ್ಯಾಸನ್ನು ಡಿಸಾಲ್ವ್ ಮಾಡ್ತಾರೆ. ಯಾಕೆಂದರೆ ಕ್ಲೋರಿನ್ ಗ್ಯಾಸ್ ಈಸ್ ಡಿಸ್ಇನ್ಫೆಕ್ಟೆಂಟ್. ಅದರಲ್ಲಿ ಕ್ರಿಮಿ ನಾಶಕ ಗುಣ ಇದೆ. ಆದ್ದರಿಂದ ನೀರಿನಲ್ಲಿ ಏನಾದ್ರು ಕ್ರಿಮಿ ಇದ್ದರೆ ಅದು ನಾಶವಾಗಲಿ ಅಂತ ಕ್ಲೋರಿನ್ ಗ್ಯಾಸ್ ಹಾಕ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ದ ಸ್ವಿಮ್ಮಿಂಗ್ ಪೂಲ್. ಕ್ಲೋರಿನ್ ಗ್ಯಾಸನ್ನು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅಲ್ಲಿ ನೀರಿಗೆ ಹಾಕ್ತಾರೆ ಬಿಕಾಸ್ ಇಟ್ ಈಸ್ ಎ ಡಿಸ್ಇನ್ಫೆಕ್ಟೆಂಟ್, ಕ್ರಿಮಿನಾಶಕವಾಗಿ. ಯಾಕೆಂದರೆ ಅಲ್ಲಿ ತುಂಬ ಜನ ಸ್ವಿಮ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಜರ್ಮ್ಸ್ ಎಲ್ಲ ಇರಬಹುದು. ಆ ನೀರನ್ನು ಪ್ರತಿನಿತ್ಯ ಪ್ರತ್ಯೇಕ ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಏನು ಮಾಡ್ತಾರೆ, ಡಿಸ್ಇನ್ಫೆಕ್ಟೆಂಟ್ ಕ್ಲೋರಿನನ್ನು ಅದಕ್ಕೆ ಹಾಕ್ತಾ ಇರ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ PVC, ಪಾಲಿವಿನೈಲ್ ಕ್ಲೋರೈಡ್ ಅಂತೀವಿ. ಅಲ್ಲಿ ಕ್ಲೋರಿನ್ ಬಂತು.
ಕ್ಲೋರಿನಲ್ಲಿ. ಆ್ಯಂಡ್ CFC ಕ್ಲೋರೋಫ್ಲೋರೋಕಾರ್ಬನ್, ಅಲ್ಲಿ ಕ್ಲೋರಿನ್ ಇದೆ. ಸೊ ಬ್ಲೀಚಿಂಗ್ ಪೌಡರ್ ಪ್ರಿಪರೇಷನ್ನು, ಪೆಸ್ಟಿಸೈಡ್ ಆಗಿ ಕೂಡ, ಪೆಸ್ಟಿಸೈಡ್ ಪ್ರಿಪರೇಷನಲ್ಲೂ ಕೂಡ ಕ್ಲೋರಿನನ್ನು ಬಳಸ್ತೀವಿ. ದೆನ್ ವೇರ್ ಡು ವಿ ಯೂಸ್ ಹೈಡ್ರೋಜನ್ ಗ್ಯಾಸ್? ಹೈಡ್ರೋಜನ್ ಗ್ಯಾಸ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್, ವೆರಿ ಗುಡ್ ಫ್ಯೂಯಲ್. ಇಟ್ ಹ್ಯಾಸ್ ಮೋರ್ ಕ್ಯಾಲರಿಫಿಕ್ ವ್ಯಾಲ್ಯೂ. ಹೈಡ್ರೋಜನ್ ಬರ್ನ್ ಮಾಡಿದಾಗ ಹೈಯೆಸ್ಟು ಕ್ಯಾಲೋರಿ ಶಕ್ತಿ ಸಿಗುತ್ತೆ. ಬಟ್ ಇಟ್ ಹ್ಯಾಸ್ ದ ಎಕ್ಸ್ಪ್ಲೋಸಿವ್ ಪ್ರಾಪರ್ಟಿ. ಅದೊಂದು ಸ್ವಲ್ಪ ಉರಿಯುವಾಗ ಸ್ಫೋಟ ಆಗುವಂಥ ಗುಣ ಇರೋದರಿಂದ ಅದೊಂದು ಪ್ರಾಬ್ಲಮ್ ಇದೆ. ಅದರ್ವೈಸ್ ಇಟ್ಸ್ ವೆರಿ ಗುಡ್ ಫ್ಯೂಯಲ್. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ. ಅಮೋನಿಯಾ ಪ್ರಿಪರೇಷನ್, ಗೊಬ್ಬರ ಮಾಡುವಾಗ ಅಮೋನಿಯಾ ಬೇಕು. ಆ ಅಮೋನಿಯಾಕ್ಕೆ ಹೈಡ್ರೋಜನ್ ಗ್ಯಾಸ್ ಬೇಕಾಗತ್ತೆ. ಇಟ್ ಈಸ್ ಯೂಸ್ಡ್ ಆ್ಯಸ್ ಹೈಡ್ರೋಜನೇಷನ್ ಆಫ್ ವನಸ್ಪತಿ. ವನಸ್ಪತಿ ಅಂತ ಕೇಳಿದ್ದೀವಿ, ಅಂದರೆ ಆಯಿಲೆಲ್ಲ ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ, ಅದನ್ನು ಸಾಲಿಡ್ ಸ್ಟೇಟಿಗೆ ಕನ್ವರ್ಟ್ ಮಾಡಿದ್ರೆ ಅದನ್ನು ವನಸ್ಪತಿ ಅಂತ ಕರಿತೀವಿ. ಡಾಲ್ಡಾ ಅಂತ ಹೇಳ್ತೀವಲ್ಲ, ಅದು ಒಂದು ಎಕ್ಸಾಂಪಲ್ ಆಗುತ್ತೆ ವನಸ್ಪತಿಗೆ. ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಲಿಕ್ವಿಡ್ ಆಯಿಲ್ ಈಸ್ ಅನ್ಸ್ಯಾಚುರೇಟೆಡ್ ಆಯಿಲ್. ಅದು ಅನ್ಸ್ಯಾಚುರೇಟೆಡ್ ಆಯಿಲ್ ಆಗಿರುತ್ತೆ. ಅದ್ರ ಮೂಲಕ ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡಿದ್ರೆ ಅದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗುತ್ತೆ. ಆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಏನಾಗಿರುತ್ತೆ, ಸಾಲಿಡ್ ಸ್ಟೇಟಲ್ಲಿರುತ್ತೆ, ರೂಮ್ ಟೆಂಪ್ರೇಚರ್ನಲ್ಲಿ. ಸೊ ವನಸ್ಪತಿ ಈಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ that is present in solid state at room temperature. So hydrogenation of oil, for that process we are using hydrogen gas. Then let us study where do we use sodium hydroxide. Sodium hydroxide ಅನ್ನು ಎಲ್ಲಿ ಬಳಸ್ತೀವಿ ಅಂತ. ಈ ಕ್ಲೋರ್ ಆಲ್ಕಿ ಪ್ರೋಸೆಸ್ನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಸಿಕ್ತು. ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವು ಸೋಪ್ ಪ್ರಿಪರೇಷನಲ್ಲಿ ಬಳಸ್ತೀವಿ. ನಮ್ಮ ಮನೆಯಲ್ಲಿರುವಂತಹ ಸೋಪ್, ಬಟ್ಟೆ ಒಗೆಯೋ ಸೋಪ್ ಇದೆಯಲ್ಲ, ಅದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್. ಡೈಲಿ ನಾವು ಕ್ಲಾತ್ ವಾಶ್ ಮಾಡಲಿಕ್ಕೆ ಅಥವಾ ಬಳಸುವಂತಹ ಏನು ಡಿಟರ್ಜೆಂಟ್ ಸೋಪ್ ಇದೆಯೋ ಅದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಇಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಪೇಪರ್ ಪ್ರಿಪರೇಷನ್ನಲ್ಲೂ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸ್ತಾರೆ. ಅದು ಡೆಫಿನೆಟ್ ವರ್ಕ್ ಇದೆ ಅದಕ್ಕೆ. ಕ್ಲೀನಿಂಗ್ ಪ್ರೊಸೆಸ್ನಲ್ಲೆಲ್ಲ ಬೆಳೀತಾರೆ. ಇಟ್ ಈಸ್ ಯೂಸ್ಡ್ ಇನ್ ಆರ್ಟಿಫಿಷಿಯಲ್ ಫೈಬರ್ ಇಂಡಸ್ಟ್ರಿ. ಇದನ್ನು ಆರ್ಟಿಫಿಷಿಯಲ್ ಫೈಬರ್ ಇಂಡಸ್ಟ್ರಿಯಲ್ಲೂ ಕೂಡ, ಕೃತಕ ನೂಲುಗಳನ್ನು ತಯಾರು ಮಾಡುವಂತಹ ಇಂಡಸ್ಟ್ರಿಯಲ್ಲೂ ಕೂಡ ಬಳಸ್ತಾರೆ. ದೆನ್ ಕಮ್ಸ್ ಬೇಕಿಂಗ್ ಸೋಡಾ. ಸೊ ಲೆಟ್ ಅಸ್ ಸ್ಟಡಿ ಬೇಕಿಂಗ್ ಸೋಡಾ ಇನ್ ದ ನೆಕ್ಸ್ಟ್ ಕ್ಲಾಸ್.